ರೈತರನ್ನು ಕೇವಲ ಕೃಷಿಗೆ ಮಾತ್ರ ಸೀಮಿತವಾಗಿಡಿಸದೆ ರೈತರನ್ನು ಉದ್ಯಮಿಗಳಾಗಿ ಕಾಣುವ ಒಂದು ಮಹತ್ವದ ಯೋಜನೆಯೇ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಥವಾ PMFME. ಇದು ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಒಂದು ಸುವರ್ಣಾವಕಾಶವಾಗಿದೆ. ಒಟ್ಟಾರೆ ಈ ಯೋಜನೆಯಲ್ಲಿ 50ರಷ್ಟು ಸಹಾಯಧನ ಅಥವಾ ಗರಿಷ್ಠ 15 ಲಕ್ಷ ಸಹಾಯಧನವನ್ನು, ಅದರಲ್ಲಿ 6 ಲಕ್ಷ ಕೇಂದ್ರ ಸರ್ಕಾರದಿಂದ ಹಾಗೂ 9 ಲಕ್ಷ ಸಹಾಯಧನ ರಾಜ್ಯ ಸರ್ಕಾರದಿಂದ ಲಭ್ಯವಿದೆ. ಈ ಯೋಜನೆಯ ಘಟಕಗಳೆಂದರೆ ವೈಯಕ್ತಿಕ ಉದ್ಯಮಗಳು ಮತ್ತು ಗುಂಪುಗಳಲ್ಲಿ ಹೊಸ ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭಿಸಲು ಮತ್ತು ಚಾಲ್ತಿಯಲ್ಲಿರುವ ಉದ್ಯಮಗಳನ್ನು ವಿಸ್ತರಿಸಲು ಅವಕಾಶವಿದೆ. ಇಲ್ಲಿ 18 ವರ್ಷ ಕೆಳಗಿನ ವಯಸ್ಸಿನ ಮಿತಿ ಹಾಗೂ ಮೇಲೆ ಯಾವುದೇ ಒಂದು ಏಜ್ ಲಿಮಿಟ್ ಇರೋದಿಲ್ಲ ಹಾಗೂ ಕನಿಷ್ಠ ವಿದ್ಯಾರ್ಹತೆಯೂ ಕೂಡ ಇರುವುದಿಲ್ಲ. ಇತರೆ ಸರ್ಕಾರಿ ಯೋಜನೆಗಳ ಸಹಾಯಧನ ಸಂಪರ್ಕಿತ ಬ್ಯಾಂಕ್ ಸಾಲ ಪಡೆದಿದ್ದರೂ ಸಹ ಈ ಯೋಜನೆಗೆ ಅರ್ಹರು. ವೈಯಕ್ತಿಕ ಉದ್ಯಮಗಳಿಗೆ, ಮಾಲೀಕತ್ವ ಸದಸ್ಯಗಳಿಗೆ, ಪಾಲುದಾರಿಕೆ ಸಂಸ್ಥೆಗಳಿಗೆ, ಖಾಸಗಿ ಸಂಸ್ಥೆ, ರೈತ ಉತ್ಪಾದಕ ಸಂಸ್ಥೆ ಅಥವಾ FPO, ಸರ್ಕಾರೇತರ ಸಂಸ್ಥೆಗಳಿಗೆ ಹಾಗೂ ಸ್ವಸಹಾಯ ಸಂಘಗಳಿಗೆ ಸಾಲ ಸಂಪರ್ಕಿತ 35% ಸಹಾಯಧನದ ಜೊತೆಗೆ ರಾಜ್ಯ ಸರ್ಕಾರದಿಂದ 15% ಸಹಾಯಧನ, ಗರಿಷ್ಠ 15 ಲಕ್ಷ ಅಥವಾ 50ರಷ್ಟು ಸಹಾಯಧನ ಪಡೆಯಲು ಅವಕಾಶವಿರುತ್ತದೆ. ಇದರಲ್ಲಿ ಪ್ರಾಥಮಿಕ ಬಂಡವಾಳವಾಗಿ ಆಹಾರ ಸಂಸ್ಕರಣಾ ಚಟುವಟಿಕೆಗಳಲ್ಲಿ ತೊಡಗಿರುವ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ದುಡಿಯುವ ಸಣ್ಣ ಉಪಕರಣಗಳ ಖರೀದಿಗಾಗಿ ಪ್ರತಿ ಸದಸ್ಯರಿಗೆ 40,000 ಕಡಿಮೆ ಬಡ್ಡಿ ದರದ ಸಾಲ ಇಲ್ಲಿ ನೀಡಲಾಗುವುದು. ಪ್ರತಿ ಸ್ವಸಹಾಯ ಸಂಘಕ್ಕೆ ಗರಿಷ್ಠ 4 ಲಕ್ಷ ಪಡೆಯಲು ಅವಕಾಶವಿರುತ್ತದೆ. ಸಾಮಾನ್ಯ ಮೂಲ ಸೌಲಭ್ಯ ಸ್ಥಾಪನೆಗೆ ಇಲ್ಲಿ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ 3 ಕೋಟಿಯವರೆಗೂ ನೀಡಲಾಗುತ್ತದೆ. ಇಲ್ಲಿ ಅರ್ಹತೆ ಏನೆಂದರೆ ರೈತ ಉತ್ಪಾದಕ ಸಂಘ ಅಥವಾ ಕಂಪನಿ, ಸಹಕಾರಿಗಳು, ಸ್ವಸಹಾಯ ಸಂಘ, ಅದರ ಒಕ್ಕೂಟ ಮತ್ತು ಸರ್ಕಾರಿ ಸಂಸ್ಥೆಗಳು. ಅರ್ಜಿದಾರರ ಸಂಸ್ಥೆಯ ಕನಿಷ್ಠ ವಹಿವಾಟು ಮತ್ತು ಅನುಭವದ ಯಾವುದೇ ಪೂರ್ವ ಷರತ್ತುಗಳು ಇಲ್ಲಿ ಇರುವುದಿಲ್ಲ. ವಿಂಗಡಣೆ, ಶ್ರೇಣೀಕರಣ, ಸಂಗ್ರಹಣೆ, ಸಾಮಾನ್ಯ ಸಂಗ್ರಹಣೆ, ಪ್ಯಾಕೇಜಿಂಗ್ ಮತ್ತು ಪ್ರಯೋಗಾಲಯ ಇತ್ಯಾದಿ ಘಟಕಗಳನ್ನು ಕೂಡ ಸ್ಥಾಪಿಸಲು ಇಲ್ಲಿ ಅವಕಾಶವಿರುತ್ತದೆ. ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಗೆ ಯಾವ ಥರ ಸಹಕಾರವಿರುತ್ತದೆ ಎಂದರೆ ಪ್ಯಾಕೇಜಿಂಗ್, ಜಾಹೀರಾತು, ಸಾಮಾನ್ಯ ಬ್ರ್ಯಾಂಡ್ ಅಭಿವೃದ್ಧಿ, ಚಿಲ್ಲರೆ ಮಾರಾಟ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಅಥವಾ ಡೀಲ್ ಇತ್ಯಾದಿಗಳಿಗೆ 50ರಷ್ಟು ಸಹಾಯಧನವನ್ನು ಇಲ್ಲಿ ನೀಡಲಾಗುತ್ತದೆ. ಅರ್ಹ ಸಂಸ್ಥೆಗಳೆಂದರೆ ರೈತ ಉತ್ಪಾದಕ ಅಥವಾ FPO, ಸಹಕಾರಿ, ಸ್ವಸಹಕಾರಿ ಸಂಘ, ಸಹಕಾರಿ ಸಂಸ್ಥೆ, ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ವಿಶೇಷ ಉದ್ದೇಶ ಸಂಸ್ಥೆ ಅಥವಾ SPV ಅಂತ ಕರಿತೀವಿ, ಅವು ಇರ್ತವೆ. ಈ ಯೋಜನೆಯ ವೈಶಿಷ್ಟ್ಯಗಳೇನೆಂದರೆ ಆನ್ಲೈನ್ನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ತ್ವರಿತಗತಿಯಲ್ಲಿ ಅರ್ಜಿಯನ್ನು ಇಲ್ಲಿ ವಿಲೇವಾರು ಮಾಡಲಾಗುತ್ತದೆ. ವಿಲೇವಾರು ಮಾಡಬೇಕಂದ್ರೆ ನಿಮ್ಮ ಒಂದು ಕ್ರೈಟೀರಿಯಾ, ಅವರ ಒಂದು ಕ್ರೈಟೀರಿಯಾವನ್ನು ನೀವು ಮೀಟ್ ಮಾಡಲೇಬೇಕು. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತವಾಗಿ ಯೋಜನಾ ಪ್ರಸ್ತಾವನೆ ಸಿದ್ಧತೆ ಮತ್ತು ಅರ್ಜಿ ಸಲ್ಲಿಕೆಗೆ ಸಹಾಯ, ಆಹಾರ ಸಂಸ್ಕರಣಾ ತಾಂತ್ರಿಕತೆಗಳ ಬಗ್ಗೆ ಉಚಿತ ತರಬೇತಿ, CFTIR, IIHR ಮುಂತಾದ ಸಂಸ್ಥೆಗಳಿಂದ ಇಲ್ಲಿ ನಿಮಗೆ ಒಂದು ತಾಂತ್ರಿಕ ತರಬೇತಿಯನ್ನು ನೀಡಲಾಗುತ್ತದೆ. ಯೋಜನೆಯಡಿ ಒದಗಿಸುವ ಸಾಲಕ್ಕೆ ಕ್ರೆಡಿಟ್ ಅನ್ನು CGTMSE ಸಂಸ್ಥೆಯಿಂದ ನೀಡಲಾಗುತ್ತದೆ. ಯಾವ ಯೋಜನೆಗಳನ್ನು ನೀವು ಸ್ಥಾಪಿಸಬಹುದು ಅಂದರೆ ಸಿರಿಧಾನ್ಯ ಮತ್ತು ಇತರೆ ಆಹಾರ ಧಾನ್ಯಗಳ ಸಂಸ್ಕರಣಾ ಘಟಕ ಮಾಡಬಹುದು, ಬೆಲ್ಲ, ನಿಂಬೆ ಉತ್ಪನ್ನಗಳನ್ನು ಮಾಡಬಹುದು, ಬೇಕರಿ ಉತ್ಪನ್ನ, ಕೋಲ್ಡ್ ಪ್ರೆಸ್ ಆಯಿಲ್, ಮೆಣಸಿನ ಪುಡಿ ಅಂದರೆ ಗಾಣದ ಎಣ್ಣೆಯ ಒಂದು ಮಾಡಬಹುದು, ಮೆಣಸಿನ ಪುಡಿ ಘಟಕ ಮಾಡಬಹುದು, ಶುಂಠಿ ಸಂಸ್ಕರಣಾ ಘಟಕ, ಅನಾನಸ್ ಸಂಸ್ಕರಣಾ ಘಟಕ, ಅದರ ಜೊತೆ ಮಸಾಲೆ ಉತ್ಪನ್ನಗಳನ್ನು ಮಾಡುವುದು, ತೆಂಗಿನ ಉತ್ಪನ್ನಗಳು, ಕುಕ್ಕಟ ಉತ್ಪನ್ನ, ಸಾಗರ ಉತ್ಪನ್ನ, ವಿವಿಧ ಹಣ್ಣು ಮತ್ತು ತರಕಾರಿ ಉತ್ಪನ್ನ ಇತ್ಯಾದಿಗಳನ್ನು ಮಾಡ್ಬೋದು. ನಿಮಗೆ ಇದನ್ನು ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಹಾಕ್ಬೋದು. ಹಾಗೂ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಪೆಕ್ ಕರ್ನಾಟಕ ಈ ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಜನ ಈ ಯೋಜನೆಯ ಫಲಾನುಭವಿಗಳಾಗಿ ದೊಡ್ಡ ಉದ್ದಿಮೆದಾರರಾಗಿ ದೇಶ ವಿದೇಶಗಳೆಲ್ಲ ಹೆಸರನ್ನು ಮಾಡ್ತಾ ಇದ್ದಾರೆ. ನೀವು ಅವರನ್ನು ಕೂಡ ಸಂಪರ್ಕಿಸಿಕೊಂಡು ಅವರ ಅನುಭವಗಳೊಂದಿಗೆ ನೀವು ಉದ್ಯಮಿಗಳಾಗುವ ಒಂದು ನಿಮ್ಮ ಕನಸನ್ನು ಸಾಕಾರಗೊಳಿಸಿಕೊಳ್ಳಬಹುದು. ಧನ್ಯವಾದಗಳು.